ನಮಸ್ಕಾರ ಫ್ರೆಂಡ್ಸ್. ಕರ್ಣ ಇಂದಿನ ಸಂಚಿಕೆ ಅಂದರೆ 18ನೇ ತಾರೀಕಿಂದು. ಇಲ್ಲಿ ಮೊದಲಿಗೆ ಏನಾಗುತ್ತೆ, ಇವಳು ನಿತ್ಯಂಗೆ ಉಂಗುರ ಡಿಸೈನ್ ಇಷ್ಟ ಆಗಿರಲ್ಲ. ಕೊನೆಗೆ ಕರ್ಣ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಎಂಗೇಜ್ಮೆಂಟ್ ಉಂಗುದ್ರ ಡಿಸೈನು ತೊಗೊಂಡು ಬಂದಿರ್ತಾರೆ. ಕರ್ಣ ಮತ್ತು ನಿಧಿನ್ ಮದುವೆ ಆಗೋ ಹುಡುಗ ಇಬ್ಬರೂ. ಆವಾಗ ನಿತ್ಯ ಏನಂತಾಳೆ, ಅಕ್ಕ ನೋಡೆ ಈ ರಿಂಗ್ ನಿನಗೆ ಇವಾಗ ಇಷ್ಟ ಆಗುತ್ತಲ್ವ ಈ ಡಿಸೈನು ಅಂತೇಳ್ಬಿಟ್ಟು ನಿತ್ಯ ಕೇಳ್ತಾಳೆ. ಅವಾಗ ನಿಧಿ, ಹ್ಞೂ ಕಣೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಡಿಸೈನು ಅಂತಂದ್ಬಿಟ್ಟು ಅಂತಾಳೆ. ಆದರೆ ಅದು ಕರ್ಣ ಸೆಲೆಕ್ಟ್ ಮಾಡಿರ್ತಾರೆ. ಅದರಿಂದ ಇವಳು ನಿಧಿಗೆ ಗೊತ್ತಿರುತ್ತೆ ಕರ್ಣನೇ ಮಾಡಿರೋದು ಅಂತ. ಹೆಂಗೋ ಸದ್ಯ ನೀನು ಒಪ್ಕೊಂಡಲ್ಲ ಅಷ್ಟೇ ಸಾಕು ಬಿಡಮ್ಮ, ನಿನ್ನ ಒಪ್ಸೋದು ಭಾರಿ ಕಷ್ಟ ಆಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಿಧಿ ಹೇಳ್ತಾಳೆ. ನಿತ್ಯ, ಹ್ಞೂ ಕಣೆ ನನಗೆ ಈ ಡಿಸೈನು ಏಕೆ ಮದುವೆ ಆಗೋದೇ ಒಂದು ಸತಿ ಅಲ್ವಾ, ಅದಕ್ಕೆ ಎಲ್ಲ ಕರೆಕ್ಟಾಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮತ್ತು ಇವಳು ನಿತ್ಯನ ಮದುವೆ ಆಗೋ ಹುಡುಗನೂ, ನಿತ್ಯನ ಫಿಯಾನ್ಸಿ ಕೂಡ ಅಲ್ಲೇ ಇರ್ತಾನೆ. ಅವನು ಹೆಂಗಮ್ಮ ನಿನ್ಗೆ ಒಪ್ಪಿಗೆ ಆಯಿತಾ ಅಂತ, ನೀವು ಒಪ್ಪಿಗೆ ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅವಾಗ ಬನ್ನಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಿಧಿ ಹೇಳ್ತಾಳೆ. ನಿತ್ಯ ಹೇಳ್ತಾಳೆ. ನಿಧಿ, ಅಮ್ಮ ತಾಯಿ ನೀವು ಹೊಸ್ದಾಗಿ ಮದುವೆ ಆಗ್ತಿದ್ದೀರಾ, ನೀವು ಹೋಗಿ ನಿಮ್ಮದೇ ಊಟ ಮಾಡಿ, ನಾವು ಯಾಕಮ್ಮ ನಿಮ್ಮಿಬ್ಬರ ಮಧ್ಯ, ನಾವಿಬ್ಬರು ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಧಿ ಹೇಳ್ತಾಳೆ. ಅವಾಗ ಕರ್ಣ ಅಂತ ಕರ್ಣ ಹೇಳ್ತಾನೆ. ಅವಾಗ ನಿಧಿ, ಇಲ್ಲ ಸರ್, ನಾವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಹಿಂಗೆ ಏನಾರು ಕಷ್ಟ ಸುಖ ಮಾತಾಡಿಕೊಂಡು ನಾರ್ಮಲಾಗಿ ಊಟ ಮಾಡೋಣ, ಅವ್ರ ಮಧ್ಯೆ ನಾವು ಯಾಕೆ ಅಂತ ಹೇಳಿದೆ ಸರ್ ಅಂತ ಹೇಳ್ಬಿಟ್ಟು ನಿಧಿ ಹೇಳ್ತಾಳೆ. ಅವಾಗ ಕರ್ಣ ಹೌದಾ ಅಂದ್ಬಿಟ್ಟು ಅಂತಾನೆ. ಸರಿ ಅಂದ್ಬಿಟ್ಟು ಈ ಕಡೆ ನಿತ್ಯ ಮತ್ತು ಅವರು ಮದುವೆ ಆಗೋ ಹುಡುಗ ಒಂದು ಕಡೆ ಹೋಗ್ತಾರೆ. ನಿಧಿ ಮತ್ತು ಕರ್ಣ ಇಬ್ಬರು ಒಂದು ಕಡೆ ಹೋಗಿ ಕೂತ್ಕೊತಾರೆ. ಇದು ಅಲ್ಲಿ ಏನಾಗಿರುತ್ತೆ ಅಂದರೆ, ಒಂದು ಟೇಬಲ್ ರಿಸರ್ವ್ ಆಗಿತ್ತೆ ಹೋಟ್ಲಲ್ಲಿ. ಅಲ್ಲಿ ಕೆಲಸ ಮಾಡೋರಿಗೆ, ಬಟ್ ಅವರು ಇವರೇ ಅಂತ, ಕಪಲ್ಸ್ ಇವರೇ ಅಂತ ಗೊತ್ತಿರಲ್ಲ. ಅವ್ರು ಕನ್ಫ್ಯೂಸ್ ಆಗ್ಬಿಟ್ಟು ಅಲ್ಲಿ ಕೆಲಸ ಮಾಡೋರು ಇವರೇ ಅಲ್ಲಿ ರಿಸರ್ವ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಕರ್ಣ ಮತ್ತು ನಿಧಿನ ಕರ್ಕೊಂಡೋಗ್ಬಿಟ್ಟು, ಬನ್ನಿ ಸರ್, ವೆಲ್ಕಮ್ ಸರ್, ವೆಲ್ಕಮ್ ಮೇಡಮ್ ಅಂದ್ಬಿಟ್ಟು ಕರ್ಕೊಂಡೋಗಿ ಕೂರಿಸ್ತಾರೆ. ಇವ್ರಿಗೆ ಆಶ್ಚರ್ಯ. ಅದರಲ್ಲಿ ಕರ್ಣಿಗೆ ಮಾತ್ರ ಆಶ್ಚರ್ಯ ಆಗುತ್ತೆ, ನಿಧಿಗೆ ಆಶ್ಚರ್ಯ ಆಗೋಲ್ಲ. ಏಕೆಂದರೆ ಕರ್ಣ ಇದೆಲ್ಲ ನನಗೋಸ್ಕರ ಸರ್ಪ್ರೈಸಾಗಿ ಮಾಡಿರ್ಬೋದು ಅಂತ ಅವಳು ಅಂದ್ಕೊತಾಳೆ. ಆವಾಗ ಅಲ್ಲಿ ಕೆಲಸ ಮಾಡೋರು ಬಂದುಬಿಟ್ಟು, ಸರ್ ನೀವು ಆರ್ಡ್ರ್ ಮಾಡಿರೋದೆಲ್ಲ ತಿಂಡಿ ಎಲ್ಲ ಇದು ಫುಡ್ಡೆಲ್ಲ ತರೋದ ಸರ್ ಅಂತ. ನಾನು ಆರ್ಡ್ರ್ ಮಾಡೋದನ್ನ, ನಾನು ಯಾವಾಗ ಆರ್ಡ್ರ್ ಮಾಡಿದ್ದೀನಿ ಅಂತ ಕರ್ಣ ಹೇಳ್ತಾರೆ. ಅವಾಗ ಸರ್ ಏನು ಸರ್ ಹುಡುಗಿ ಮುಂದೆ ಹೆಂಗೆ ಹೇಳ್ಕೊಳ್ಳೋದು ಅಂತನಾ ಸರ್, ಏನಿಲ್ಲ ಬಿಡಿ ಸರ್, ಮೇಡಮ್ ನೋಡೋರು ಆ ಥರ ಕಾಣಿಸಲ್ಲ, ಮೇಡಮ್ ತುಂಬ ಒಳ್ಳೆಯವರು ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಿಧಿ ನೋಡ್ಬಿಟ್ಟು ಅಲ್ಲಿ ಕೆಲಸ ಮಾಡೋರು ಹೇಳ್ತಾರೆ. ಅವಾಗ ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ ಕರ್ಣಂಗೆ ಮಾತಾಡೋಕ್ಕೆ ಬಿಡೋಲ್ಲ ಅಲ್ಲಿ ಕೆಲಸ ಮಾಡೋರು ಅಷ್ಟೇ, ಇವಳು ನಿಧಿನೂ ಅಷ್ಟೇ. ಸರ್ ನೀವು ಇಷ್ಟೆಲ್ಲ ಸರ್ಪ್ರೈಸ್ ಕೊಡ್ತಿದ್ದೀರಾ ಸರ್, ನನಗೆ ಅಡುಗೆ ಮನೇಲಿ ನಡೀತಿದ್ದೆಲ್ಲ ನಾನು ಹೇಳಿದ್ಕೆ, ಈ ಥರ ತರಕಾರಿ ಎಲ್ಲ ಸಾಗಿಸೋದೆಲ್ಲ ನಾನು ಹೇಳಿದ್ಕೆ ನನಗೆ ಸರ್ಪ್ರೈಸ್ ಕೊಡೋಕ್ಕೋಸ್ಕರ ಇಲ್ಲಿ ಕರ್ಕೊಂಬಂದಿದ್ದೀರಾ ಸರ್, ತುಂಬ ಥ್ಯಾಂಕ್ಸ್ ಸರ್ ಅಂತಾಳೆ. ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಸರ್, ಅದೇ ಅನಿಸುತ್ತೆ ಅದಕ್ಕೆ ಸರ್ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಆಯಪ್ಪ ಅಲ್ಲಿ ಕೆಲಸ ಮಾಡೋರು ಏನು ಮಾಡ್ತಾರೆ, ಸರ್ ಕೂತ್ಕೊಳ್ಳಿ ಅಂದ್ಬಿಟ್ಟು ಯಾರೋ ರಿಸರ್ವ್ ಮಾಡಿ ಟೇಬಲ್ಗೆ ಅವ್ರಿಗೆ ಕೂಡಿಸಿರ್ತಾರೆ. ಕನ್ಫ್ಯೂಸ್ ಆಗಿರುತ್ತೆ ಅವ್ರಿಗೂ, ಕರ್ಣಗೂ ಕನ್ಫ್ಯೂಸನ್ನು. ಆದರೆ ಇವಳು ನಿಧಿಗೆ ಮಾತ್ರ ಇದು ಕರ್ಣನೇ ಮಾಡಿದ್ದಾರೆ ಅಂತ ಅವಳು ಅಂದ್ಕೊತಾಳೆ. ಆವಾಗ ಸರಿ ಅಂದ್ಬಿಟ್ಟು ಅವರು ಕ್ಯಾಂಡಲ್ ಲೈಟ್ ತರ್ತಾರೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಅರೇಂಜ್ ಮಾಡಿರ್ತಾರೆ. ಕ್ಯಾಂಡಲ್ ಲೈಟ್ ತಂದಿಡ್ತಾರೆ, ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವರು. ಕ್ಯಾಂಡಲ್ ಲೈಟ್ ಇಟ್ಟಿದ ತಕ್ಷಣ, ಸರ್ ಎಷ್ಟು ಸರ್ಪ್ರೈಸು ಸರ್, ತುಂಬಾ ಇಷ್ಟ ಆಯಿತು ಸರ್, ಅದಕ್ಕೆ ಸರ್ ನಿಮ್ಮನ್ನು ಐ ಲವ್ ಯು ಅಂತ ಹೇಳಿದ್ದು ನಾನು. ಆದರೆ ನೀವೇ ಇದು ಲವ್ ಅಲ್ಲ, ಈ ಏಜಲ್ಲಿ ಅದು ಆಕರ್ಷಣೆ ಮಾತ್ರ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರ, ಆದರೆ ಇದು ಲವ್ವೇ ಸರ್ ಅಂತ ಅಂದ್ಬಿಟ್ಟು ಇದು ಹೇಳ್ತಾಳೆ. ಕರ್ಣ, ಏನೂ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ಸುಮ್ಮನಿರಿ, ನೀವೇನೇನೋ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಧಿ ಅಂತ ಅಂದ್ಬಿಟ್ಟು ಕರ್ಣ ಹೇಳ್ತಾರೆ. ಆವಾಗ ಸರಿ ಅವ್ರು ಕ್ಯಾಂಡಲ್ ಲೈಟ್ ತಂದಿಟ್ಮೇಲೆ ಅವರು ವೇಟರ್ ಬಂದುಬಿಟ್ಟು, ಸರ್ ಫುಡ್ಡು ಸರ್, ನೀವು ಹೇಳಿದ ಫುಡ್ಡೆಲ್ಲ ತರೋದಾ ಸರ್ ಅಂತ. ನಾನು ಯಾವಾಗಲೇ ಆರ್ಡ್ರ್ ಮಾಡಿದ್ದೆ ಫುಡ್ಡು ಅಂತ ಹೇಳ್ಬಿಟ್ಟು ಕರ್ಣ ಹೇಳ್ತಾರೆ. ಇಲ್ಲ ಸರ್, ನೀವು ಆರ್ಡ್ರ್ ಮಾಡಿದ್ರಲ್ಲ, ನೀವು ಹೇಳಿದ್ರಲ್ಲ ಅದನ್ನೇ ಅರೇಂಜ್ ಮಾಡಿದ್ದೀನಿ ನಾನೆಲ್ಲನೂ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ವೆಯ್ಟರು. ಅವಾಗ ಕರ್ಣ, ನಾನು ಯಾವಾಗ ಆರ್ಡ್ರ್ ಮಾಡಿದ್ನೋ, ಇವ್ರು ಯಾರು ಅಂದ್ಕೊಂಡಿದ್ದಾರೋ ಏನೂ ಗೊತ್ತಾಗ್ತಿಲ್ಲ ಅಂದಾಗ ಇವಳು ನಿಧಿ ಮಾತ್ರ, ಸರ್ ಸರ್ಪ್ರೈಸು ಸರ್, ಫುಡ್ಡು ಆರ್ಡ್ರ್ ಮಾಡಿಬಿಟ್ಟಿದ್ದೀರಾ ಸರ್ ನೀವು ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ಅಲ್ಲಿ ವೆಯ್ಟರು ಏನು ಮಾಡ್ತಾರೆ, ಇಬ್ರಿಗೂ ಒಂದೊಂದು ರೋಸ್ ತಂದಿಡ್ತಾರೆ. ರೋಸ್ ತಂದಿದ ತಕ್ಷಣ ಇವಳು ಖುಷಿ ಆಗ್ಬಿಡುತ್ತೆ ನಿಧಿಗೆ. ಅಯ್ಯೋ ಕರ್ಣ ಸರ್ ಇಷ್ಟೆಲ್ಲ ನನಗೋಸ್ಕರ ಮಾಡ್ತಾಯಿದ್ದಾರೆ, ಕರ್ಣ ಸರ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅಂದ್ಬಿಟ್ಟು ಅವಳು ಏನೇನೋ ಇಮ್ಯಾಜಿನ್ ಮಾಡ್ಕೊಂಬಿಡ್ತಾಳೆ ನಿಧಿ. ಆವಾಗ ಸರಿ ರೋಸ್ ಇಟ್ಟಿದ ತಕ್ಷಣ, ಕರ್ಣ ಸರ್ ಐ ಲವ್ ಯು ಅಂತ ಮತ್ತೆ ಹೇಳ್ತಾಳೆ. ಕರ್ಣ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಫುಡ್ ಬರುತ್ತೆ. ಫುಡ್ ಬಂದಿದ್ದ ತಕ್ಷಣ, ಸರ್ ಫುಡ್ಡು ಸರ್ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ರೀ ನಿಮ್ಗೆ ಇದೆಲ್ಲ ಫುಡ್ ಇಷ್ಟ ಆಗಲ್ಲ ಅನಿಸುತ್ತೆ, ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ ಅಂದಾಗ, ಇಲ್ಲ ಸರ್ ಯಾರು ಸರ್ ಹೇಳಿದ್ದು ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಾಳೆ. ಅಷ್ಟರಲ್ಲಿ ವೇಟರು, ಸರ್ ನೀವು ಹಂಗೆ ಅನ್ನಕ್ಕೆ ಹೋಗಬೇಡಿ, ಈ ಏಜಲ್ಲಿ ಲವ್ ಮಾಡೋರಿಗೆ ಯಾವ ಫುಡ್ ಕೊಟ್ರೂ ಇಷ್ಟ ಆಗುತ್ತೆ, ಯಾವತ್ತೂ ಅವ್ರು ಏನು ಬೇಡ ಅನ್ನಲ್ಲ, ಅವರು ನಿಮ್ಮನ್ನು ಮನಸ್ಸು ನೋಯಿಸಲ್ಲ, ನೀವು ಅವ್ರನ್ನ ಮನಸ್ಸು ನೋಯಿಸಲ್ಲ ಸರ್ ಅಂತ ವೇಟರ್ ಹೇಳ್ತಾರೆ. ಕರ್ಣಂಗೆ ಆವಾಗಲೂ ಕನ್ಫ್ಯೂಷನು. ಅವಾಗ ಅವಳು, ಇಲ್ಲ ಸರ್ ಈ ಫುಡ್ ನಂಗೆ ತುಂಬಾ ಇಷ್ಟ ಸರ್ ಅಂತ ಅಂದ್ಬಿಟ್ಟು ನಿಧಿ ಊಟ ಮಾಡ್ತಾ ಇರ್ತಾಳೆ. ಕರ್ಣನೂ ಊಟ ಮಾಡ್ತಾ ಇರ್ತಾರೆ. ಊಟ ಮಾಡಿದ್ಮೇಲೆ
ಮತ್ತೆ ಊಟ ಎಲ್ಲ ಆಗುತ್ತೆ ಇನ್ನೇನು ನೋಡಬೇಕು ಅಂದಾಗ ಅವ್ರ ವೇಟರು ಏನೇನೋ ಗಿಫ್ಟ್ ಬಾಕ್ಸ್ಗಳೆಲ್ಲ ತಂದಿಡ್ತಾರೆ. ಗಿಫ್ಟ್ ಬಾಕ್ಸ್ ಎಲ್ಲ ತಂದಿಟ್ಬಿಟ್ಟು ಆಮೇಲೆ ಫಸ್ಟು ಏನು ಮಾಡ್ತಾರೆ, ಗಿಫ್ಟ್ ಬಾಕ್ಸ್ಗಿಂತ ಮುಂಚೆ ಒಂದು ಸ್ಯಾರಿನೂ ರಿಂಗು ತಂದಿಡ್ತಾರೆ ವೆಯ್ಟರು. ಹಾಂ ಸಾರ್, ಏನು ಸರ್ ನೀವು ಇಷ್ಟೊಂದು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಾಯಿದ್ದೀರಾ, ನನಗೋಸ್ಕರ ಸ್ಯಾರಿ ರಿಂಗೆಲ್ಲ ಕೊಡ್ತಾಯಿದ್ದೀರಾ ಸರ್, ಎಂಗೇಜ್ಮೆಂಟ್ಸ್ ಥರನಾ ಸಾರ್ ಅಂತಂದ್ಬಿಟ್ಟು ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ. ಇಲ್ಲಿ ಇನ್ನೊಂದೇನಾಗುತ್ತೆ, ಕರ್ಣನ ತಮ್ಮ ಸಂಜಯ್ ಕೂಡ ಅದೇ ರೆಸ್ಟೋರೆಂಟಲ್ಲಿ ಇರ್ತಾನೆ ಅವನ ಫ್ರೆಂಡ್ ಜೊತೆ. ಕರ್ಣನ್ ನೋಡ್ಬಿಡ್ತಾನೆ ಅವನು, ಓಹೋ ಇವಳ ಜೊತೆ ಇವ್ನು ಬಂದಿದ್ದಾನ ಅಂದ್ಬಿಟ್ಟು ಫೋಟೋ ತೆಗಿತಾನೆ. ಫೋಟೋ ತೆಗೆದ್ಬಿಟ್ಟು ಅವ್ರ ಅಪ್ಪ ರಮೇಶಿಗೆ ಕಳಿಸ್ತಾರೆ, ಕರ್ಣ ಅವ್ರ ಅಪ್ಪನಿಗೆ ಫೋಟೋ ತೆಗಿತಾನೆ. ಆದರೆ ಕರ್ಣ ಅವನ್ನ ನೋಡಲ್ಲ, ಸಂಜಯ್ ಕರ್ಣನ ನೋಡ್ತಾರೆ. ಸರಿ ಅಂದ್ಬಿಟ್ಟು ಈ ಹುಡುಗಿ ಜೊತೆ ಅವ್ರು ನಿಜವಾಗ್ಲೂ ಲವ್ ಮಾಡ್ತಾರೆ ಕರ್ಣ ಅಂತ ತಿಳ್ಕೊಂಬಿಡ್ತಾನೆ ಸಂಜಯ್. ಅದನ್ನು ಫೋಟೋ ತೆಕ್ಕೊತಾನೆ. ಆಮೇಲೆ ಸರಿ ಏನು ಸಾರ್ ರಿಂಗು ಸ್ಯಾರಿ ಅಂದಾಗ, ರೀ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಕಣ್ರಿ, ಇದು ಯಾರು ಗಿಫ್ಟು ಅಂತಲೇ ಗೊತ್ತಿಲ್ಲ, ಯಾರು ಟೇಬಲ್ ಅಂತ ಗೊತ್ತಿಲ್ಲ ಅಂದರೆ, ಸುಮ್ಮನಿರಿ ಸರ್ ಇವರೆಲ್ಲ ಸರ್ಪ್ರೈಸ್ ಕೊಡ್ತಾಯಿದ್ದೀರಾ, ಇಲ್ಲಿ ಏನು ಸರ್ ಈ ಥರ ಎಲ್ಲ ಹೇಳ್ತಿರಲ್ಲ ನೀವು ಅಂತಂದ್ಬಿಟ್ಟು ಮತ್ತೆ ಅವಳು ಅದೇ ಹೇಳ್ತಾಳೆ. ಆಮೇಲೆ ಸರಿ ಅಂದ್ಬಿಟ್ಟು ಸ್ಯಾರಿ ಮತ್ತು ರಿಂಗ್ ಬಂದಾದಮೇಲೆ ಮತ್ತೆ ಗಿಫ್ಟ್ ಬರುತ್ತೆ. ಸಾರ್ ನಿಜವಾಗ್ಲೂ ನೀವು ನನ್ನ ಮೇಲೆ ನಿಮ್ಗೆ ತುಂಬಾ ಲವ್ ಇದೆ, ಐ ಲವ್ ಯು ಕರ್ಣ ಸರ್, ಐ ಲವ್ ಯು ಕರ್ಣ ಸರ್ ಅಂತಲೇ ಇರ್ತಾಳೆ. ಆಮೇಲೆ ರೀ ಸ್ವಲ್ಪ ತಾವು ಸಮಾಧಾನ ತೊಗೊಳ್ಳಿ, ಆ ಗಿಫ್ಟ್ ಮೇಲೆ ಯಾವುದೋ ಒಂದು ಪೇಪರ್ ಇದೆ, ಓದಿ ಆ ಲೆಟ್ರ್ ಓದಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಮೇಲೆ ಕರ್ಣ ಸರು, ನೀವು ಓದ್ತೀರಾ ಸರ್, ಇಲ್ಲ ನೀವೇ ಓದಿ ಅಂತ ಅಂದ್ಬಿಟ್ಟು ಕರ್ಣ ನಿಧಿಗೆ ಹೇಳ್ತಾನೆ. ನಿಧಿ ಫಸ್ಟು ಚೆನ್ನಾಗಿರುತ್ತೆ ಅಲ್ಲಿ ಲೈನ್ಸು, ನನ್ನ ಚೆಲುವೆ ಆ ಥರ ಈ ಥರ ಅಂತೆಲ್ಲ ಕವನ ಬರೆದಿರ್ತಾರೆ. ಸರ್ ನೀವು ನಿಜವಾಗ್ಲೂ ಇಮ್ಯಾಜಿನಲ್ಲಿ ಕವಿ ಆಗಿಬಿಟ್ಟಿದ್ದೀರಾ ಸರ್, ಅಷ್ಟು ಚೆನ್ನಾಗಿ ನನ್ನನ್ನು ವರ್ಣಿಸಿ ಬರೆದಿದ್ದೀರಾ ಸರ್. ನಿನ್ನ ನೋಟಕ್ಕೆ ನಾನು ಕಳೆದೋಗ್ಬಿಟ್ಟೆ, ನನ್ನ ಹಾರ್ಟು ಸ್ಕೆಥೋಸ್ಕೋಪ್ ಏನೇನೋ ಬರುತ್ತಲ್ಲಿ ಡಾಕ್ಟ್ರ್ ರಿಲೇಟೆಡು. ಸರ್ ನೀವು ಡಾಕ್ಟ್ರಾಗಿ ಅದೇ ಥರನೇ ಬರೆದಿದ್ದೀರಾ ಸರ್, ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಸರ್ ಅಂತ ಅಂದ್ಬಿಟ್ಟು ನಿಧಿ ಹೇಳ್ತಿರ್ತಾಳೆ. ಅವಾಗ ಕರ್ಣ, ಆಯಿತು ಮುಂದಕ್ಕೆ ಓದ್ರಿ, ಇನ್ನೂ ಇದೆ ಓದಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಲ್ಲಿ ಗಿಫ್ಟ್ ಬಾಕ್ಸ್ ಎಲ್ಲ ಇರುತ್ತೆ, ಇವಳು ಅದು ಲೆಟ್ರ್ ಓದ್ತಾನೆ ಇರ್ತಾಳೆ. ನೋಡಿ ನನ್ನ ಮೊದಲನೇ ಹೆಂಡ್ತಿ ಥರ ನೀವಲ್ಲ ಅಂದಾಗ, ಹಾಂ ಮೊದಲನೇ ಹೆಂಡ್ತಿನ ಅಂದ್ಬಿಟ್ಟು ಅಂತ ನಿಧಿ ಓದ್ತಿರ್ತಾಳೆ. ಕರ್ಣಂಗೆ ನಗು ಬಂದ್ಬಿಡುತ್ತೆ. ಕರ್ಣ ನಕ್ಕೊಂಡು, ಮೊದಲನೇ ಹೆಂಡ್ತಿ ಓದಿ ಮುಂದಕ್ಕೆ ಓದಿ ಅಂದ್ಬಿಟ್ಟು, ಆಮೇಲೆ ನನ್ನ 3 ಮಕ್ಕಳಿಗೆ ನೀವು ತಾಯಿ ಆಗಿರಬೇಕು, ನನ್ನ 3 ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು, ನೀವು ಮಂಜುಳಾ ಅಮ್ಮ ಆಗಬೇಕು ನೀವು ಅಂತ ಹೇಳ್ಬಿಟ್ಟು ಎಲ್ಲ ಲೆಟ್ರಲ್ಲಿರುತ್ತೆ. 3 ಮಕ್ಳಿಗೆ ತಾಯಿ ಆಗಬೇಕಾ ನಾನು? ಕರ್ಣ ಸರ್ ನಿಮಗೆ 3 ಮಕ್ಳಿದಾರಾ? ಓದ್ರಿ ಮುಂದಕ್ಕೆ ಓದಿ. ಒಂದು ಕೆಲಸ ಮಾಡಿ ನಿಧಿ, ನಿಮ್ಗೆ ಒಳ್ಳೆ ಆಫರ್ ಸಿಕ್ಕಿದೆ ಆಯಿತಾ, ಯಾವುದೋ ಬಕ್ರಾ ಸಿಗುತ್ತೆ, ಒಳ್ಳೆ ಆಫರು ಸಿಗುತ್ತೆ, ಅದನ್ನು ಕಂಟಿನ್ಯೂ ಮಾಡಿ, ನೀವು ಮಂಜುಳಾ ಅಮ್ಮ ಆಗಿಬಿಡ್ತೀರ. ಆವಾಗ ಕಂಟಿನ್ಯೂ ಮಾಡಿಕೊಂಡು ಇರಿ ಆರಾಮಾಗಿ ಆಯಿತಾ, ಬಾಯ್ ಅಂತ ಎದ್ದೇಳ್ತೈತೆ. ಸರ್ ಇರಿ ಸರ್ ನಾನು ಬರ್ತೀನಿ ಅಂತ ಎದ್ದೇಳ್ತಾಳೆ. ಅವಾಗ ಅಲ್ಲ ಕಣ್ರಿ, ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ, ಇದು ನಮ್ಮದಲ್ಲ, ನಮ್ಮ ಟೇಬಲ್ ಅಲ್ಲ ಅಂತ ಕೇಳ್ತಾನೆ ಇಲ್ಲ. ಏನು ಸರ್ಪ್ರೈಸು ಮಣ್ಣು ಮಸಿನ್ಕೊಂಡು ಐ ಲವ್ ಯು ಸರ್, ಏನು ರೀ ಇದೆಲ್ಲ, ನಾನು ಹೇಳ್ತಾ ಇದ್ದೀನಿ ತಾನೇ, ನಾನು ಇದನ್ನು ಅರೇಂಜ್ ಮಾಡಿಲ್ಲ ಅಂಥೇಳಿ, ನೀವು ನಂಬಕ್ಕೆ ತಯಾರಿಲ್ವಲ್ಲ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದೇ ಹೇಳಿದ್ನಲ್ಲ ಒಳ್ಳೆ ಆಫರ್ ಸಿಕ್ಕಿದೆ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತಂದಾಗ, ಇಲ್ಲ ಸರ್ ಅಂತ ಅಂದ್ಬಿಟ್ಟು ಬರ್ತಾ ಇರ್ತಾಳೆ. ಇದು ಯಾವುದೋ ಅಂಕಲ್ ಆಂಟಿ ಲವ್ ಸ್ಟೋರಿದು, ಬಿಟ್ಬಿಡಿ ಅಲ್ಲಿಗೆ, ಆ ಗಿಫ್ಟೆಲ್ಲ ಮತ್ತೆ ಓಪನ್ ಮಾಡೋಕ್ಕೆ ಹೋಗ್ಬೇಡಿ, ಇಟ್ಬಿಡಿ, ಟೇಬಲ್ ಅವ್ರದ್ದು ರಿಸರ್ವ್ ಆಗಿರೋದೆ, ಬನ್ನಿ ಫಸ್ಟ್ ನಾವು ಜಾಗ ಖಾಲಿ ಮಾಡೋಣ ಅಂತೇಳಿ ಕರ್ಣನ ಮತ್ತೆ ಅವಳೆದ್ದು ಓಡ್ತಾರೆ. ಇವನು ಸಂಜಯ್ ಸೈಡ್ಗೆ ಹೋಗ್ಬಿಡ್ತಾನೆ ಕಾಣಿಸ್ದಂಗೆ. ಸರ್ ಈಚೆ ಬರ್ತಾರೆ. ಕರ್ಣ ಹೇಳ್ತಾನೆ, ನೋಡಿರಿ ಯಾವುದಕ್ಕೂ ಅಷ್ಟೇ ನಾವಾಗ ಯಾವುದೋ ಆಸೆ ಪಡಬಾರ್ದು, ತಾನಾಗೆ ಅದನ್ನೆಲ್ಲ ಸಿಗಬೇಕು, ಅರ್ಥ ಆಯ್ತಾ? ಆ ದೇವ್ರು ಏನು ಕೊಡಬೇಕು ಅಂತ ಗೊತ್ತು ಎಲ್ರಿಗೂ, ಅವ್ರು ಕೊಟ್ಟಿರ್ತಾನೆ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಸ್ಟಡೀಸ್ ಬಗ್ಗೆ ಗಮನ ಕೊಡಿ ಅಂತ ಹೇಳ್ಬಿಟ್ಟು ಕರ್ಣ ಅಡ್ವೈಸ್ ಮಾಡ್ತಾನೆ ನಿಧಿಗೆ. ಸರಿ ಹೇಳ್ತಿರ್ತಾನೆ. ವೇಟರ್ ಅಲ್ಲಿಗೆ ಬಂದು, ಸರ್ ಬಿಲ್ಲು ಅಂತಾರೆ. ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಬಿಲ್ ಪೇ ಮಾಡ್ತಾನೆ. ಬಿಲ್ ಪೇ ಮಾಡಿಬಿಟ್ಟು, ಸರಿ ಬನ್ನಿ ಹೋಗೋಣ ಆಯ್ತಲ್ವಾ, ಬನ್ನಿ ಹೋಗೋಣ ಅಂತೇಳ್ಬಿಟ್ಟು ಕರ್ಣ ನಿಧಿನ ಕರೀತಾನೆ. ಇವನು ಏನು ಮಾಡಿರ್ತಾನೆ, ಸಂಜಯ್ ಅವರಿಬ್ರದ್ದು ಫೋಟೋ ತೆಗೆದಿರ್ತಾನಲ್ಲ, ಅವ್ನ ಫ್ರೆಂಡ್ಗೆ ಸನ್ನೆ ಮಾಡಿರ್ತಾನೆ, ಅವಳು ಹೆಂಗನ ಮಾಡಿ ನೀರಿಗೆ ಬೀಳಿಸ್ಬಿಡು ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅವಳು ಫಸ್ಟ್ ಹೇಳಿರ್ತಾಳೆ ನನಗೆ ಸ್ವಿಮ್ಮಿಂಗ್ ಬರಲ್ಲ ಅಂತ, ಕರ್ಣ ಸರ್ ಹತ್ರ ಹೇಳಿರ್ತಾಳೆ, ಅದು ಗೊತ್ತಿರುತ್ತೆ ಅವನಿಗೆ. ಸರಿ ಅಂದ್ಬಿಟ್ಟು ಇನ್ನು ಸಂಜಯ್ ಅವ್ನ ಫ್ರೆಂಡ್ನ ಕಳಿಸ್ಬಿಟ್ಟು ಏನೋ ಸುಮ್ಮನೆ ಹೋಗೋರ ಥರ ಹೋಗ್ಬಿಟ್ಟು ಅವಳು ಭವ್ಯ ಅಂತೆ ಸಾರಿ ನಿಧಿನ ಟಚ್ ಮಾಡಿಬಿಟ್ಟು ನೀರಿಗೆ ಬೀಳಿಸ್ಬಿಡ್ತಾನೆ. ಸುಮ್ಮನೆ ಏನೋ ಹೋಗೋಂಥರ ಹೇಳ್ಬಿಟ್ಟು ಅವಳು ನೀರಿಗೆ ಬಿದ್ದೋಗ್ಬಿಡ್ತಾಳೆ. ಆದರೆ ಕರ್ಣಂಗೆ ಗೊತ್ತಾಗಲ್ಲ. ಬನ್ನಿ ಹೋಗೋಣ ಅಂತ ಕರ್ಣ ಮುಂದೆ ಹೋಗ್ತಾ ಇರ್ತಾನೆ. ಅವಳು ನಿಧಿ ಬರ್ತಾ ಇದ್ದಾಳೆ ಅಂತ ಕರ್ಣ ತಿಳ್ಕೊತಾನೆ. ಅವಳು ನೀರಿಗೆ ಬಿದ್ದೋಗಿರ್ತಾಳೆ. ಆವಾಗ ಕಾಪಾಡಿ ಅಂತಾಳೆ. ಅಷ್ಟರಲ್ಲಿ ನಿಧಿ ಮತ್ತು ಅವಳ ಮದುವೆ ಆಗೋ ಹುಡುಗ ಬರ್ತಾರೆ. ನಿತ್ಯ ಮತ್ತು ಅವ್ರ ಮದುವೆ ಆಗೋ ಹುಡುಗಿ ಬಂದು ನಿಧಿ ನೋಡ್ತಾರೆ. ಅಕ್ಕ ಅಂತ ನೀರೊಳಗಡೆ ಕೂಗ್ಕೋತಾ ಇರ್ತಾಳೆ ಸ್ವಿಮ್ಮಿಂಗ್ ಪೂಲಲ್ಲಿ. ಅಯ್ಯೋ ಕಾಪಾಡಿ ಅವಳಿಗೆ ಸ್ವಿಮ್ಮಿಂಗ್ ಬರೋಲ್ಲ, ದಯವಿಟ್ಟು ಕಾಪಾಡಿ ಅಂದಾಗ ನಿತ್ಯನ ಮದುವೆ ಆಗೋ ಹುಡುಗನಿಗೆ ಹೇಳ್ತಾಳೆ. ಅವನು, ಅಯ್ಯೋ ನಿತ್ಯ ನನಗೂ ಸ್ವಿಮ್ಮಿಂಗ್ ಬರೋಲ್ಲ ನಿತ್ಯ ಅಂತ ಅವನು ಹೇಳ್ತಾನೆ. ಅಯ್ಯೋ ಇವಾಗ ನನ್ನ
ತಂಗಿ ಅಲ್ಲಿ ಮುಳುಗೋಗ್ತಿದ್ದಾಳೆ, ಯಾರಾನ ಕಾಪಾಡಿ ಕಾಪಾಡಿ ಅಂತ ನೋಡಿದಾಗ ಕರ್ಣನೇ ಕೇಳಿಸ್ಕೊಂಬಿಟ್ಟು ಕರ್ಣನೇ ಹೋಗಿ ಇಳಿದು ಜಂಪ್ ಆಗಿಬಿಟ್ಟು ಕರ್ಣ ಕಾಪಾಡ್ಕೊಂಡು ಮೇಲೆ ಕರ್ಕೊಂಬರ್ತಾರೆ. ಕರ್ಕೊಂಬಂದಾಗ ಅವಳಿಗೆ ಜ್ಞಾನ ಇರೋಲ್ಲ, ಜ್ಞಾನ ಇರೋಲ್ಲ. ಅವಾಗ ಕರ್ಣ ಏನು ಮಾಡ್ತಾರೆ, ಫಸ್ಟ್ ಏಡ್ ಮಾಡ್ತಾರೆ. ಅವಳಿಗೆ ಕೈ ಮತ್ತು ಕಾಲಿಗೆಲ್ಲ ಶಾಖ ಕೊಡ್ತಾರೆ. ಶಾಖ ಕೊಟ್ಟರು ಒಳ್ಳೆದಾಳಲ್ಲ, ಮತ್ತು ಅವಳನ್ನ ಹಾರ್ಟ್ನ ಪಂಪ್ ಮಾಡ್ತಾರೆ, ಆದರೂ ಒಳ್ಳೆದಾಳಲ್ಲ. ಸರಿ ಅಂದ್ಬಿಟ್ಟು ಉಸಿರು ಅವ್ರ ಉಸಿರನ್ನ ಅವಳಿಗೆ ಉಸಿರು ಕೊಟ್ಬಿಟ್ಟು ಎಬ್ಬರ್ಸೋಕೆ ನೋಡ್ತಾರೆ. ಅದನ್ನು ಕೆಟ್ಟಾಗಿ ತಿಳ್ಕೊಂಡು ಇವ್ನು ಸಂಜಯ್ ಫೋಟೋ ತೆಗೆದುಬಿಡ್ತಾನೆ. ಫೋಟೋ ತೆಗೆದ್ಬಿಟ್ಟು ಅವ್ರ ಅಪ್ಪಂಗೆ ಫಾರ್ವರ್ಡ್ ಮಾಡಿಬಿಡ್ತಾನೆ. ಈ ಕಡೆ ಏನಾಗುತ್ತೆ, ಅವ್ರ ಅಪ್ಪನೋ ಅವ್ರ ಅತ್ತೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಣ್ಣ ಕರ್ಣಂಗೆ ನೀನು ತುಂಬ ಸತ್ರ ಕೊಟ್ಬಿಟ್ಟಿದ್ದೀಯ ಅಣ್ಣ, ನಾಯಿನ ಎಲ್ಲಿಡಬೇಕು ಅಲ್ಲಿಡಬೇಕು ಅಂತೇಳಿ ಅವ್ರ ಅತ್ತೆ ನಯನ ಹೇಳ್ತಾ ಇರ್ತಾಳೆ. ಆವಾಗ ಕರ್ಣವ್ರ ಅಪ್ಪ ರಮೇಶ್ ಏನು ಹೇಳ್ತಾರೆ, ನಿನಗೆ ಗೊತ್ತಿಲ್ಲ ತಾರಾ, ಅವಳ ಹೆಸರು ನಯನ ತಾರಾ, ಅದರಿಂದ ತಾರಾ ನಯನ ಎರಡು ಹೇಳ್ತಾರೆ. ನಿನಗೆ ಗೊತ್ತಿಲ್ಲ ತಾರಾ, ನಾಯಿ ಯಾವತ್ತೂ ನಿಯತ್ತಿರೋ ಪ್ರಾಣಿ. ಅದು ನೀವೇನೇ ಮಾಡಿದ್ರೂ ಸಾಕಿದವನ ಮೇಲೆ ನಿಯತ್ತಿದ್ದೇ ಇರುತ್ತೆ, ಯಾವ ಶತ್ರುಗಳನ್ನ ಒಳಗಡೆ ಬಿಟ್ಕೊಳ್ಳಲ್ಲ. ಅಂಥ ನಿಯತ್ತಿನ ಪ್ರಾಣಿ ನಾಯಿ, ಅದಕ್ಕೆ ಆ ನಾಯಿನ ನಾವು ಮನೇಲಿ ಸಾಕೋಬೇಕು ಅಂತ ಈ ನಾಯಿನ ಸಾಕಿದ್ದೀನಿ ಅಂತ ಕರ್ಣಂಗೆ ಹೇಳ್ತಾರೆ. ಅವಾಗ ತುಂಬಾ ಇಬ್ಬರು ವ್ಯಂಗ್ಯವಾಗಿ ಮಾತಾಡ್ತಾರೆ. ಕರ್ಣನ ಬಗ್ಗೆ ತುಂಬಾ ಅಂದರೆ ಕೀಳಾಗಿ ಮಾತಾಡ್ತಾರೆ ಕರ್ಣನ ಬಗ್ಗೆ. ಪಾಪ ಕರ್ಣ ತುಂಬ ಒಳ್ಳೆಯವರು, ಆದರೆ ಇವರೆಲ್ಲ ಯಾವಾಗಲೂ ಕರ್ಣನ ಬಗ್ಗೆ ಕೀಳಾಗಿ ಅಂತಿರ್ತಾರೆ. ಆ ಪದನ ಉಪಯೋಗಿಸ್ತಾ ಇರ್ತಾರೆ ಯಾವಾಗಲೂ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಫಾರ್ವರ್ಡ್ ಮಾಡಿದ ತಕ್ಷಣ ಮೆಸೇಜು ಅವ್ರ ಅಪ್ಪಂಗೆ ಬರುತ್ತೆ. ಅವ್ರ ಅಪ್ಪ ಮೆಸೇಜ್ ತೆಗೆದ್ಬಿಟ್ಟು ನೋಡ್ಬಿಟ್ಟು, ಕರ್ಣನ ಈ ಹುಡುಗಿ ಜೊತೆನಾ ಅಂತ ಹೇಳ್ಬಿಟ್ಟು ಶಾಕ್ ಆಗಿಬಿಡುತ್ತೆ ಕರ್ಣವ್ರ ಅಪ್ಪನಿಗೆ. ಈ ಕಡೆ ಏನಾಗುತ್ತೆ, ಅವಳು ಭವ್ಯಂಗೆ ಪ್ರಜ್ಞೆ ಬರೋದೇ ಇಲ್ಲ. ಹಂಗೂ ಎಷ್ಟೋ ಪ್ರಯತ್ನ ಪಡ್ತಾನೆ ಪ್ರಜ್ಞೆ ಬರೋಕ್ಕೆ, ಆದರೆ ಆ ಟೈಮಲ್ಲಿ ಇನ್ನೂ ಪ್ರಜ್ಞೆ ಒಳಗೆ ಬಂದಿರಲ್ಲ. ಅವಳು ಫಸ್ಟ್ ಏಡ್ ಮಾಡ್ತಾಯಿರ್ತಾರೆ, ಕರ್ಣ ಎಲ್ಲ ಫಸ್ಟ್ ಏಡ್ ಮಾಡ್ತಾಯಿರ್ತಾರೆ. ಮತ್ತು ಈ ಕಡೆ ಅವ್ರ ಅಪ್ಪನಿಗೆ ಅವ್ರ ಅತ್ತೆಗೆ ಫೋಟೋ ನೋಡಿದ ತಕ್ಷಣ ಅವ್ನು ಫಾರ್ವರ್ಡ್ ಮಾಡಿರ್ತಾನಲ್ಲ ಸಂಜಯ್ ಫೋಟೋ ನೋಡಿದ ತಕ್ಷಣ ಇವನು ಅಗ್ರಿಮೆಂಟಲ್ಲಿ ಸೈನ್ ಹಾಕ್ಸ್ಕೊಂಡು ಕಾಂಟ್ರಾಕ್ಟ್ ಅಗ್ರಿಮೆಂಟಲ್ಲಿ ಮದುವೆ ಹಾಕ್ಕೊಡ್ದು ಅಂತ ಹೇಳಿದ್ದೀನಿ. ಆದ್ರೂ ಹುಡುಗಿ ಜೊತೆ ತಿರುಗಿಕೊಂಡು ಹುಡುಗಿ ಜೊತೆ ಆರಾಮಾಗಿ ಓಡಾಡ್ಕೊಂಡಿದ್ದಾನ. ಇವನು ಬರಲಿ ಮನೆಗೆ, ಇವತ್ತು ಇವನಿಗೆ ಮಾಡ್ತೀನಿ, ಇವನು ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನೂ ಅವ್ರ ಅತ್ತೆ ಕರ್ಣನ ಆ ಥರ ಎಲ್ಲ ಅಂತ ಇರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗೀತು ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ನಿಧಿ ಹುಷಾರಾಗ್ತಾಳ, ಈ ಫೋಟೋ ನೋಡಿದ ತಕ್ಷಣ ಕರ್ಣವ್ರ ಅಪ್ಪ ಅವ್ರ ಅತ್ತೆ ಕರ್ಣನ್ ಏನಂತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ತಮಗೇನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದರೆ ಸಪೋರ್ಟ್ ಮಾಡಿದ್ರು ಧನ್ಯವಾದಗಳು. ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೊಮ್ಮೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.